ಡಿಕೆ ಶಿವಕುಮಾರ್ ದೆಹಲಿ ದಾಳಕ್ಕೆ ತಂಡ ಹೊಡೆದ್ರ ರಾಜ್ಯ ನಾಯಕರು. ಪ್ರಭಾವ ಬಳಸಿ ಮ್ಯಾಜಿಕ್ ಮಾಡಿಬಿಟ್ರ ಡಿಕೆ ಶಿವಕುಮಾರ್. ಬಂಡೆ ಒತ್ತಡಕ್ಕೆ ಮಣಿದು ಡಿನ್ನರ್ ಪಾರ್ಟಿಗೆ ಬ್ರೇಕ್ ಬಿತ್ತು. ಹಾಗಾದ್ರೆ ರಾಷ್ಟ್ರ ರಾಜಧಾನಿಯಲ್ಲಿ ಮಾಡಿದ್ದೇನು ಡಿಕೆ ಶಿವಕುಮಾರ್? ಫಾರಿನ್ ಟು ದೆಹಲಿ. ದೆಹಲಿಯಲ್ಲೇ ಬಂಡೆ ಬಿಗ್ ಪ್ಲಾನ್ ಮಾಡಿದ್ದಾರೆ. ದೆಹಲಿಯಲ್ಲೇ ಕೂತು ರಾಜ್ಯ ನಾಯಕರ ಪ್ಲಾನ್ ಉಡಿಸ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮೂಲಕವೇ ಒತ್ತಡ ಹೇರಿದ್ರ ಡಿಕೆ ಶಿವಕುಮಾರ್ ಅವರು. ಒಂದೇ ತಂತ್ರ, ಕ್ಯಾನ್ಸಲ್ ಆಯ್ತು SC ST ಶಾಸಕರ ಡಿನ್ನರ್. ದೆಹಲಿಯಿಂದಲೇ ಡಿನ್ನರ್ ಪಾರ್ಟಿಗೆ ಕಲ್ಲು ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶ್ರೀ ಚಾಡಿ ಕೇಳಿ ಡಿನ್ನರ್ ಪಾರ್ಟಿ ಬೇಡ ಅಂತ ಹೈಕಮಾಂಡ್ ಹೇಳಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಡಿನ್ನರ್ ಪಾರ್ಟಿ ರದ್ದಾಗಿದೆ. ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಔತಣಕೂಟವನ್ನ ಏರ್ಪಾಟ್ ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಈಗ ನೋಡಿದ್ರೆ ಔತಣಕೂಟನೂ ಇಲ್ಲ, ಮತ್ತೊಂದು ಇಲ್ಲ, ಮಗದೊಂದು ಇಲ್ಲ. ಅದಕ್ಕೆ ಕಾರಣ ಯಾರು? ಡಿಕೆ ಶಿವಕುಮಾರ್. ದೆಹಲಿಯ ದಾಳಕ್ಕೆ ತಂಡ ಹೊಡೆದು ಬಿಟ್ಟಿದ್ದಾರೆ ರಾಜ್ಯ ನಾಯಕರು. ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದೀವಿ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಹಲವರ ಕಣ್ಣು. ನಾ ಮುಂದು ತಾ ಮುಂದು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಎಲ್ಲೋ ಒಂದ್ ಕಡೆ ಇದಕ್ಕೆ ಡಿಕೆ ಶಿವಕುಮಾರ್ ಅಥವಾ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟು, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬಣಕ್ಕೆ ತಿರುಗೇಟನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ SC ST ನಾಯಕರನ್ನ ಒಗ್ಗೂಡಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರು ಔತಣಕೂಟದ ಮುಖೇನ. ಈಗ ನೋಡಿದ್ರೆ ಯಾವುದೇ ಔತಣಕೂಟ ನಡೆಸಬಾರದು, ಗುಪ್ತವಾಗಿ ಮೀಟಿಂಗ್ ಮಾಡೋ ಹಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಬಾಯಿಂದಾನೇ ಹೇಳಿಸಿಬಿಟ್ಟಿದ್ದಾರೆ ರಾಜ್ಯ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು. ಯಾವುದೇ ಕಾರಣಕ್ಕೂ ಗುಪ್ತ ಸಭೆ ನಡೆಸೋ ಹಾಗಿಲ್ಲ. ಔತಣಕೂಟದ ಮುಖೇನ ಅಥವಾ ನೆಪದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ಆಗೋ ಹಾಗಿಲ್ಲ. ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ, ಡ್ಯಾಮೇಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡಿಸಿದ್ದಾರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು. ಒಟ್ಟಾರೆಯಾಗಿ ಬಂಡೆ ಒತ್ತಡಕ್ಕೆ ಮಣಿದು ಡಿನ್ನರ್ ಪಾರ್ಟಿಗೆ ಬ್ರೇಕ್ ಬಿದ್ದಂತಾಗಿದೆ. ಹಾಗಾದ್ರೆ ರಾಷ್ಟ್ರ ರಾಜಧಾನಿಯಲ್ಲಿ ಡಿಕೆ ಶಿವಕುಮಾರ್ ಮಾಡಿದ್ದೇನು ಅನ್ನೋದೇ ಈಗಿರುವಂತ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ನೇರವಾಗಿ ಫಾರಿನ್ ನಿಂದ ದೆಹಲಿಗೆ ಬರ್ತಾರೆ. ದೆಹಲಿಯಲ್ಲೇ ಕೂತ್ಕೊಂಡು ಬಂಡೆ ಬಿಗ್ ಪ್ಲಾನ್ ಮಾಡುತ್ತೆ. ದೆಹಲಿಯಲ್ಲೇ ಕೂತು ರಾಜ್ಯ ನಾಯಕರ ಪ್ಲಾನ್ ಅನ್ನ ಉಡಿಸ್ ಮಾಡ್ತಾರೆ. ಹೈಕಮಾಂಡ್ ಮುಖೇನವೇ ಒತ್ತಡವನ್ನ ಹೇರಿದ್ರ ಡಿಕೆ ಶಿವಕುಮಾರ್ ಅನ್ನೋದು ಒಂದು ಪ್ರಶ್ನೆ ಇದ್ರೆ, ಹೌದು ಅನ್ನೋ ಒಂದು ಉತ್ತರವೂ ಕೂಡ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಹೈಕಮಾಂಡ್ ನಾಯಕರು ಹೇಳದೆ ಇಲ್ಲಿ ಔತಣಕೂಟ ಕ್ಯಾನ್ಸಲ್ ಆಗ್ತಾ ಇರ್ಲಿಲ್ಲ. ಯಾರೇ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆದ್ರೆ ಹೈಕಮಾಂಡ್ ನಿಂದ ಕರೆ ಬಂದ ನಂತರವೇ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಇಲ್ಲಿ.